ಇವತ್ತು ಕರ್ನಾಟಕದ ಒಬ್ಬ ಮಹಾನ್ ದಿಗ್ಗಜ, ಹಾಸ್ಯ ನಟ, ಹಿರಿಯ ನಟ, ನಿರ್ಮಾಪಕ, ನಿರ್ದೇಶಕ, ಹೆಚ್ಚು ಕಡಿಮೆ ವಿತರಕ, ಎಲ್ಲ ಎಡಿಟರ್, ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗಿರುವಂಥ ಒಬ್ಬ ವ್ಯಕ್ತಿ. ನನ್ನನ್ನು ಸಿಲ್ವರ್ ಸ್ಕ್ರೀನ್ ಮೇಲೆ ಡ್ಯಾನ್ಸ್ ಅಂತ ಪರಿಚಯ ಮಾಡಿಸಿ. ಇವತ್ತು ಅವ್ರು ನಮ್ಮ ಮುಂದೆ ಇಲ್ಲ. ನನ್ನ ತಾಯಿಯವರು ತೀರ್ಕೊಂಡಾಗ್ಲೇ ನೋಡಿದಾಗ ರಾಜ್ ಏನಪ್ಪ ಅಲ್ಲಿಂದ ಇಲ್ಲಿ ಬಂದ್ವಿ, ಚೆನ್ನಾಗಾಗ್ಬೇಕು ಅಂತ ಬಂದ್ವಿ, ನಿಮ್ಮಮ್ಮ ಎಷ್ಟೋ ಕನಸು ಆಸೆಗಳಿಟ್ಟಿದ್ರಪ್ಪ ನಿಮ್ಮ ಮೇಲೆ, ಆದ್ರೂ ಏನ್ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ ರಾಕೇಶ್ ಅವ್ರು. ಪ್ರತಿ ಸರಿ ನಮ್ಮ ಹತ್ರ ಮಾತಾಡೋದು ಏನು ಇಲ್ಲಿವರೆಗೂ ನಡೀತೋ, ಇದು ಹಾಕೊಂಡ್ ಬಂತು, ಇದೆಲ್ಲ ಬಂದು ಇವರೆಲ್ಲರ ಒಂದು ಅನುಗ್ರಹ, ಅವರ ಕೃಪೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ದೇವರ ಕೃಪೆ ಇದ್ದೇ ಇದೆ. ಪ್ರತಿಯೊಂದು ಸರಿ ನಾವು ಅದು ಮಾತಾಡ್ತೀವಿ. ಆದ್ರೆ ಇಡೀ ಚಿತ್ರ ಚೆನ್ನಾಗಕ್ಕೆ ಫಸ್ಟು ಒಬ್ಬ ನಿರ್ದೇಶಕ, ಆಮೇಲೆ ಆ ಚಿತ್ರಕ್ಕೆ ಬಂಡವಾಳ ಹೂಡುವಂತ ನಿರ್ಮಾಪಕ, ಭಗವಂತನ ಸಮಾನ, ಅಯ್ಯಪ್ಪನ ಕೃಪೆ. ಆಮೇಲೆ ಅವರಿಗೆ ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಬೇರೆ ವಿಷಯ. ಲಕ್ಷ್ಮೀ ಕಟಾಕ್ಷ ಇಲ್ದಿರ್ತಕ್ಕಂಥವ್ರು ಇಂಡಸ್ಟ್ರಿಗೆ ಬರಕ್ ಸಾಧ್ಯ ಇಲ್ಲ. ಆದ್ರೆ ಈ ನಿರ್ದೇಶಕನು ನಿರ್ಮಾಪಕನು ಹೇಗಿರ್ತಾರೋ ಆ ರೀತಿ ದ್ವಾರಕೀಶ್ ಅವರು 2 in 1 ಅವರು ನಿಜವಾಗ್ಲೂ. ಆಮೇಲೆ ಸಾಹಿತ್ಯ ಜ್ಞಾನ ಅವರಿಗೆ, ಹುಣಸೂರು ಕೃಷ್ಣಮೂರ್ತಿಗಳ ಗರಡಿನಲ್ಲಿ ಪಳಗಿರುವಂತ ವ್ಯಕ್ತಿಯವರು. ನಾವು ಏನೇ ಮಾತಾಡಿದ್ರು ಮುಂದೆ ಚಿಕ್ಕವ್ರು ನಾವೇನೋ ಮಾತಾಡ್ದಂಗೆ ಕಾಣಿಸ್ತಿದೆ. ಇದರಲ್ಲಿ ನಾನು ಹೇಳಕ್ಕೆ ಏನ್ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ದ್ವಾರಕೀಶ್ ಅವ್ರಿಗೆ ಸಲ್ಲಬೇಕಾಗಿರುವಂತ ಗೌರವ ಇನ್ನಷ್ಟು ಆಗ್ಬೇಕಾಗಿತ್ತು. ಹಾಗೆ ಒಬ್ಬ ನಿರ್ಮಾಪಕ MP ಶಂಕರ್ ಅವರು, ಹಾಗೆ ಒಬ್ಬ ಕಲಾವಿದ ಶಕ್ತಿ ಪ್ರಸಾದ್ ಅವರು, ದಿನೇಶ್ ಅವರು, ಸುಂದರ ಕೃಷ್ಣರ್ಸ್ ಅವರು, ಸುಮಾರು ಜನ ನಾನು ಮಾತನ್ನ ನೋಡಿದ್ದಾರೆ. ಅಶ್ವಥ್ ಅವರು, ಕಲಾಶ್ರೀ ಅಂದ್ಬಿಟ್ವಿ ನಾವು ಅಷ್ಟೇನೆ. ಕಲಾಶ್ರೀ ಬದುಕಿರುವಷ್ಟು ಕಾಲ ಪದ್ಮಶ್ರೀ ಆಗಕ್ಕಾಗ್ಲಿಲ್ಲ. ಎಷ್ಟು ನೋವು, ಎಷ್ಟು ಬೇಜಾರಿನ ಸಂಗತಿ. ಇನ್ನು ಮುಂದೆ ಆದ್ರೂ ಬರೀ ಎಲ್ಲಾ ಕಲಾವಿದರು, ಬರೀ ಕಲಾವಿದರು ಅಂದ್ರೆ ಒಬ್ಬರೇ ಕಲಾವಿದ್ರು ಆಗಕ್ಕಾಗಲ್ಲ ರೀ. ಎಲ್ಲಾರು ಕಲಾವಿದರಾಗ್ಬೇಕ್ರಿ. ಅನ್ನ ಮಾತ್ರ ಇಟ್ಟು ತಿನ್ನು ಅಂತಂದ್ರೆ ಅದಕ್ಕೆ ತಿಳಿಸ್ತಾರ ಬೇಡವಾ, ಉಪ್ಪಿನಕಾಯಿ ಬೇಡವಾ, ಸಾಂಬಾರು ಬೇಡವಾ, ಸ್ವಲ್ಪ ನೆಂಚ್ಕೊಳಕ್ಕೆ ಹಪ್ಪಳ ಬೇಡವಾ? ಇವೆಲ್ಲ ಇಲ್ದ್ರೆ ಬರೀ ಅನ್ನ ತಿನ್ನಂದ್ರೆ ಹ್ಯಾಕ್ ತಿನ್ನಕ್ಕಾಗತ್ತೆ? ಎಷ್ಟು ಸರಿ ಇದನ್ನ ಹೇಳೋದು ನಾವು. ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಮಾಡ್ಬೇಕಾದ್ದು ಇದೇನೆ. ಯಾರ್ಯಾರನ್ನ ನಾವು ಮರ್ತಿದೀವೋ ಅವ್ರನ್ನ ಗೌರವಿಸಿ ಸನ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಎಲ್ಲದಕ್ಕೂ ಒಂದು ಡಿಪಾರ್ಟ್ಮೆಂಟ್ ಇಟ್ಟಿರೋ ನಾವು, ಇದಕ್ಕೆ ಡಿಪಾರ್ಟ್ಮೆಂಟೇ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ಕಣ್ಣು ಬರೋದು ಬೆರಳೆಣಿಸೋರು ಅಷ್ಟು ಮಾತ್ರ. ಇವತ್ತು ದ್ವಾರಕೀಶ್ ಬೆರಳೆಣಿಸುವಂತ ವ್ಯಕ್ತಿ ಅಲ್ಲವೇ ಅಲ್ಲ. ಅವರಿಗಿನ್ನ ಶ್ರೇಷ್ಠವಾದವ್ರು ದ್ವಾರಕೀಶ್ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ ಎಷ್ಟು ಕಲಾವಿದರುಗಳನ್ನ ಪರಿಚಯಿಸಿ ಬಿಟ್ಟಿರೋದು ಒಬ್ಬರನ್ನೆಲ್ಲ ಇಬ್ಬರನ್ನೆಲ್ಲ ರೀ. ಆ ಕಾಲದಲ್ಲೇನೆ ಅವರು ಅಡುತ ವಾರಿಸು, ನಾನಡಿಮೆ ಇಲ್ಲ, ಇವೆಲ್ಲ ತೆಗಿಬೇಕಾದ್ರೆ ಏನು ಸಾಮಾನ್ಯವಾದ ವಿಷಯನ? ಎಲ್ಲ ಅವ್ರ ಬಗ್ಗೆ ಆಡ್ಕೊಂಡ್ರೆ ಆಫ್ರಿಕಾದಲ್ಲಿ ಶೀಲ, ಕರ್ನಾಟಕದಲ್ಲಿ ಸಾಲ ಅಂತ. ಕರ್ನಾಟಕದಲ್ಲಿ ಸಾಲ ಇರ್ಬೋದು, ಸಾಲ ಮಾಡ್ಕೊಂಡವ್ರು ಅವರೇ. ನಿಮ್ಮ ತಲೆ ಮೇಲೆ ಯಾರ ತಲೆ ಮೇಲೆ ಯಾರಿಗೇನು ಗೊತ್ತಾಗಿಲ್ಲ. ಇವತ್ತು ನಾವೆಲ್ಲ ಸಿನಿಮಾ ಮಾಡ್ಬೇಕು ಅಂತ ಬಂಡವಾಳಗಳನ್ನ ನಾವು ಕೊಡ್ತೀವಿ. ಯಾವತ್ತು ಸಿನಿಮಾ ಮಾಡ್ಬೇಕು ಅಂತ ನಾವು ಕೈಯಿಂದ ಹಾಕಿದ್ವೋ, ಇದು ರಿಟರ್ನ್ ಬರ್ತಕ್ಕಂಥ ಇಂಡಸ್ಟ್ರಿ ಅಲ್ಲ. ಕೆಲವು ಹಂತಕ್ಕೆ ಅದು ರಿಟರ್ನ್ ಬರುತ್ತೆ, ಕೆಲವು ಹಂತಕ್ಕೆ ರಿಟರ್ನ್ ಬರಲಿಲ್ಲ ಅಂದಾಗ ಆಗ್ಲಿ ಭವಿಷ್ಯದಲ್ಲಿ ಬೇರೆ ಏನಾದ್ರೂ ನಾವು ಮಾಡಿ ಇನ್ನು ಮುಂದುವರಿಬೇಕು ಅಂತ ಹೋಗ್ಬೇಕೇ ಹೊರತು ಇವರನ್ನ ನಂಬಿ ಹಾಕ್ತೆ ಇದನ್ನ ನಂಬಿ ಹಾಕಿ ಮಾಡಿ ಎಲ್ಲ ಏನೂ ಇಲ್ಲ. ನಾವು ಮುಂದುವರಿಬೇಕು ಅಂತ ಹಾಕೋದು. ಅದೇ ರೀತಿನ ದ್ವಾರಕೀಶ್ ಅವರು ಯೋಚನೆ ಮಾಡಿ ತಾನೇ ಒಬ್ಬ ನಿರ್ಮಾಪಕ ಆಗ್ಬೇಕು, ತಾನೇ ಒಬ್ಬ ನಿರ್ದೇಶಕ ಆಗ್ಬೇಕು. ಕಾಲದಿಂದ ಅವರಲ್ಲಿ ಇದ್ದಿರುವಂತಹ ಆಸಕ್ತಿ ಅದು. ಆಮೇಲೆ ಎಲ್ಲೂ ಅವರ ಚಿತ್ರಗಳನ್ನ ನಾವು ನೋಡಿದಾಗ ಎಲ್ಲಾ ಪಾತ್ರಗಳಿಗೂ ಅದೇನು ಸ್ಕೋಪ್ ಅಂತಾರೋ, ಪ್ರಾಧಾನ್ಯತೆ ಅಂತಾರೋ, ಅದನ್ನು ಕೊಟ್ಟು ಸಿನಿಮಾ ಮಾಡೋರು ದ್ವಾರಕೀಶ್ ಅವರು. ನೋಡಿ, ಡ್ಯಾನ್ಸರ್ ಡ್ಯಾನ್ಸ್ ನಲ್ಲಿ ವಿನೋದ್ ರಾಜ್, ದೇವರಾಜ್, ಸುಂದರ್ರಾಜ್, ಕೀರ್ತಿರಾಜ್, ಈ ತರ ರಾಜರ ಒಂದು ಇದನ್ನೇ ಸೃಷ್ಟಿ ಮಾಡಿ ಬಿಟ್ರು, ಮತ್ತೆ ವಾಪಸ್ ಬಿಟ್ರು ಅವರನ್ನು ಅಲ್ವೇ. ಹಾಗಾಗಿ ಏನಿಲ್ಲಿ ತುಂಬಾ ನನಗೆ ನೋವಾಗ್ತಾ ಇದೆ ಅಂದ್ರೆ, ಈ ತರ ಒಬ್ಬ ಉತ್ಸಾಹ ಜೀವಿ, ಪ್ರೋತ್ಸಾಹ ಜೀವಿ,
ಆಮೇಲೆ ಹಾಸ್ಯ ಶೂಟಿಂಗ್ ಮಾಡುವಾಗಲೇ ಅಷ್ಟೇನೆ ಅವರು ಏನು ಖುಷಿ ಲವ್ ಮಾಡಕ್ ಬರಲ್ವಾ ನಿಮಗೆ ಅಂತ ಕರೆದು ನನ್ಗೆ ಹೇಳಿ ತೋರ್ಸೋರು. ಆಮೇಲೆ ಲೀಲಮ್ಮ ಅದೇನ್ ಲೀಲಮ್ಮ ಅದು ಲವ್ ಮಾಡಕ್ ಬರಲ್ಲ ನಿಮ್ಮ ಮಗನಿಗೆ ಹೇಳ್ರಿ ನೀವೇನ್ ಮಾಡಿದ್ರಿ ಇದಕ್ಕೆ ಅಯ್ಯೋ ದೇವ್ರೆ ದ್ವಾರಕೀಶ್ ಅವರೇ ಸುಮ್ಮನೆ ಇರಿ ನಾನು ಹೇಳಿ ಏನ್ ನಾ ಸುಮ್ಮನೆ ಇರೋದು ನೋಡಿ ಸಿನಿಮಾ ಮಾಡ್ತೀನಿ ಬಂದ ಲವ್ ಮಾಡಕ್ ಬರ್ತಾರ ನಿಮ್ಮ ಮಗನಿಗೆ ಇಲ್ಲ ಅವ್ರ ಹಾಸ್ಯ ಪ್ರಜ್ಞೆ ಶೂಟಿಂಗ್ ಅಲ್ಲಿ ಹಿಂಗಿತ್ತು ಅಂದ್ರೆ ನಾನು ಹೀರೋಯಿನ್ ಮುಟ್ಟಕ್ಕೆ ಹೋಗಿ ಕೈ ನಡ್ಗದ್ ನನಗೆ ಆ ಪರಿಸ್ಥಿತಿಯಲ್ಲಿ ನಾನು ಆಕ್ಟಿಂಗ್ ಮಾಡ್ತಾ ಇದ್ದೆ. ಅವಾಗ ದ್ವಾರಕೀಶ್ ಅವ್ರು ಹೇಳೋರು ಅಲ್ಲಿನೂ ನನ್ನನ್ನು ಬೈಲಿಲ್ಲ ಅವರು ಫಂಕ್ ಆಗ್ಬಿಡ್ತೀವಿ ಅಂತ ಬೈದು ಇದು ಮಾಡುವಂತ ವ್ಯಕ್ತಿತ್ವನೇ ದ್ವಾರಕೀಶ್ ಅವ್ರದ ಅಲ್ಲ. ನಾನೇನಾದ್ರೂ ಹೇಳಿದಾಗ ಎಲ್ಲಾದ್ರೂ ಅತಿರೇಕ ಅನ್ನಿಸ್ತೋ ನೋವು ಅನ್ನಿಸ್ತೋ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ಚಿತ್ರರಂಗ ಇದು ಚಿತ್ರರಂಗ ಕಲಾವಿದರನ್ನ ಅವರನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ವ್ಯಕ್ತಿತ್ವಗಳನ್ನ ನೋಡಿ ಸಂತೋಷ ಪಡುವಂತ ವಿಷಯ. ಕೆಲವು ಸಮಯ ದುಡ್ಡು ಬರ್ಬೋದು, ಕೆಲವು ಸಮಯ ದುಡ್ಡು ಬರ್ದಿರ ಇರ್ಬೋದು. ಆದ್ರೆ ವ್ಯಕ್ತಿತ್ವನ ದುಡ್ಡಲ್ಲಿ ಅಡಿಯಕ್ಕೆ ಹೋಗ್ಬಾರ್ದು ಅನ್ನುವಂಥದ್ದೇ ನನ್ನ ಕಳಕಳಿಯ ಪ್ರಾರ್ಥನೆ. ದ್ವಾರಕೀಶ್ ಅವರ ಆತ್ಮಕ್ಕೆ ಭಗವಂತ ಶಾಂತಿ ಮಾಡಿದೆ. ಪಾಪ ಯೋಗೀಶ್ ನೋಡಿ ಚೆನ್ನಾಗಿದ್ರೆ ಮುಟ್ಟಿದ್ದೆಲ್ಲ ಚೆನ್ನಾಗಿ ಬಿಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಹಾಳ್ಗೊಂದು ಕಂಡು ಎಸ್ಬಿಡೋದು ಏನಾದ್ರೂ ಅಂದ್ಬಿಡೋದು. ಎಸ್ ಅವರು ಅನ್ನೋರು ಕೊಟ್ಟು ಉದ್ಧಾರ ಮಾಡಕ್ಕಾಗತ್ತಾ? ಅದೇ ನನ್ನ ತಾಯಿಯವ್ರು ಕೇಳ್ತಾರೆ ಕುಂಬಾರನಿಗೆ ಅವನ್ ಕಣ್ ಕೀಳ್ಬೇಕು, ಅವನ್ ಕೈ ಕೀಳ್ಬೇಕು, ಅವನ್ ಕಾಲ್ ಕೀಳ್ಬೇಕು, ಅವನ್ ಹೀಗ್ ಮಾಡ್ಬೇಕಾ ಮಾಡಿ ಎಲ್ಲಾ ಮಾಡಿ ಕೊಂದು ಹಾಕ್ರಿ ನಮ್ಮ ಯಜಮಾನ್ರನ್ನ ಹೋಗಿರ ನನ್ನ ಮಗನ ಜೀವನ ವಾಪಸ್ ಕೊಡ್ತೀರಾ ಅಂತ ಎಲ್ಲ ತಲೆ ತೆಗಿಸ್ತಾರೆ. ಹಾಗೇನೆ ಕಳೆದು ಹೋಗಿರೋ ದ್ವಾರಕೀಶನ ಯಾರು ವಾಪಸ್ ಕೊಡಕ್ಕಾಗುತ್ತೆ? ಅವ್ರ ಕುಟುಂಬಕ್ಕೆ ಸಮಾಧಾನ ಯಾರು ಹೇಳಕ್ಕಾಗತ್ತೆ? ಆದ್ರೂ ನಮ್ದೇನಾದ್ರೂ ಒಂದು ಅಲ್ಪ ಇದಿರ್ಬೇಕು ಅಂದ್ರೆ ನನ್ನ ತಾಯಿಯವ್ರು ಹೇಳಿದ್ದಾರೆ ನನಗೆ, ದ್ವಾರಕೀಶ್ ಅವ್ರನ್ನ ಯಾವ ಕಾಲಕ್ಕೂ ಮರಿಬಾರ್ದು, ರವಿಚಂದ್ರನ್ ಅವ್ರನ್ನ ಯಾವ ಕಾಲಕ್ಕೂ ಮರಿಬಾರ್ದು. ಮರೀದಿಲ್ಲ, ಬರೀ ಬಾಯಿ ಮಾತಲ್ಲ, ಅವ್ರು ನನಗೇನೋ ಹೇಳಿಟ್ಟಿದ್ದಾರೆ ನನ್ನ ಮನಸ್ಸಲ್ಲಿ. ಯೋಗೀಶ್ ಜೊತೆಲಿ ಸದಾಕಾಲ ನಾನಿದ್ದೀನಿ. ಎನಿ ಟೈಮ್ ಯೋಗೀಶ್ ಅವರು ಹತ್ರ ಮಾತಾಡ್ರಿ ದಯವಿಟ್ಟು. ನಿನ್ನ ತಮ್ಮನ ಹಾಗೆ ಅಥವಾ ನಿನ್ನ ಅಣ್ಣನ ಹಾಗೆ ನಿನ್ಗೇನ್ ಭಾವನೆ ಬರುತ್ತೋ ಹಾಗೇನೆ ಇರ್ತೀನಪ್ಪ ನಾನು. ನಿಮ್ಮ ತಂದೆ ನನ್ನನ್ನ ಈ ಇಂಡಸ್ಟ್ರಿಗೆ ಪರಿಚಯ ಮಾಡ್ಬಿಟ್ರು. ಒಂದೇ ಒಂದು ಸಿನಿಮಾ ಕಣಪ್ಪ, ಇವತ್ತಿನವರೆಗೂ ವಿನೋದ್ ರಾಜ್ ಯಾರು ಅಂದ್ರೆ ಡ್ಯಾನ್ಸ್ ಅಂತ ಹೇಳ್ತಾರೆ ಹೊರತು ಫಸ್ಟ್ ವಿನೋದ್ ರಾಜ್ ಅಂತ ಯಾರು ಹೇಳಲ್ಲ. ಹಾಗಾಗಿ ಅಷ್ಟು ಕೀರ್ತಿನ ನಿನ್ನ ತಂದೆಯವ್ರಿಗೆ ಸಲ್ಬೇಕಾದ್ರು, ನಿಮ್ಮ ಕುಟುಂಬಕ್ಕೆ ಸಲ್ಬೇಕಾದ್ರು. ನನಗೆ ನೋವು ಸೇರಿಸ್ಕೊಳ್ಳುವಂತ ಶಕ್ತಿ ಕೊಡ್ಲಿ. ಅಪ್ಪಾಜಿಯವರಿಲ್ಲ, ಇನ್ನೂ ಜವಾಬ್ದಾರಿ ನನಗೆ ಹೆಚ್ಚಾಯ್ತು ಜೀವನದಲ್ಲಿ. ಆ ಜವಾಬ್ದಾರಿಯೊಂದಿಗೆ ಹಗುರವಾದ ಹೆಜ್ಜೆ ಇಟ್ಟು ನೆಮ್ಮದಿಯಾಗಿ ಬಾಳು ಬದುಕು ಅಂತ ನಾನು ಅನಿಸ್ತಾ ಇದ್ದೀನಿ. ಅಪ್ಪಾಜಿ ಏನಾದ್ರೂ ಇದ್ರೆ ನನ್ನ ಹತ್ರ ಮಾತಾಡಿ, ಖಂಡಿತ ನಾನು ಮಾತಾಡ್ತೀನಿ, ಸ್ಪಂದಿಸ್ತೀನಿ. ನಮಸ್ಕಾರ.